ಫೆಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಆಗಿದ್ವು ಅಂತಂದ್ರೆ ಹೆದರಾಕೋಬೇಡ್ರಿ. ಯಾಕಂತಂದ್ರೆ ಯೋಗದಲ್ಲಿನ ಈ 4 ಆಸನಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಸೊ ಪೆಲ್ವಿಕ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತೈತ್ರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಈಗಾಗಲೇ ನೀವು ಯೋಗ ಪ್ರಾಕ್ಟೀಸ್ ಮಾಡಕತ್ತೀರಿಪ್ಪ ಅಂತಂದ್ರೆ ಸೊ ಈ 4 ಆಸನಗಳನ್ನ ನಿಮ್ಮ ದಿನಚರಿಯಲ್ಲಿ ಅಳವಡಿಕೆ ಮಾಡ್ಕೋರಿ. ಇನ್ನು ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸ್ಟಾರ್ಟ್ ಮಾಡ್ರಿ. ಸೊ ಈ ಎಲ್ಲ 4 ಏನು ಆಸನಗಳಿದಾವಲ್ಲ, ಸೊ ಈ ಕೇವಲ ಫೆಲೋಪಿಯನ್ ಟ್ಯೂಬ್ಗೆ ಬ್ಲಾಕ್ ಆಗಿದ್ದಕ್ಕಷ್ಟ ಅಲ್ಲ, ಸೊ ಗರ್ಭಕೋಶಕ್ಕೆ ಬ್ಲಡ್ ಫ್ಲೋ ಆಗ್ತೈತಿ, ರೀಪ್ರೊಡಕ್ಟಿವ್ ಆರ್ಗನ್ಸ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತೈತಿ, ಇರೆಗ್ಯುಲರ್ ಪೀರಿಯಡ್, ಥೈರಾಯ್ಡ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಆಮೇಲೆ ಲೋ ಎಗ್ ಸಪ್ಲೈ, ಸೊ ಎಲ್ಲ ತೊಂದರೆಗಳಿಗೆ ಈ ಆಸನಗಳು ಅಡ್ರೆಸ್ ಮಾಡ್ತಾವ್ರಿ. ಫಸ್ಟ್ ಸೊ ಪ್ರಾಕ್ಟೀಸ್ ಮಾಡ್ಬೇಕಂತ ಆಸನಗಳನ್ನ ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ಮೊದಲು ನಿಮ್ಮ ಉಸಿರಾಟದ ಕ್ರಿಯೆ ಕಡೆ ಮತ್ತು ನಿಮ್ಮ ಮನಸ್ಸನ್ನು ಶಾಂತಗೊಳಿಸ್ಬೇಕ್ರಿ. ಸೊ 2 ಕೈಗಳು ನಿಮ್ಮ ತೊಡೆ ಮೇಲೆ ಇರ್ತಾವು, ಬೆನ್ನು ಕತ್ತು ನೇರವಾಗಿರಲಿ, ಕಣ್ಣುಗಳನ್ನು ಮುಚ್ಚಿರ್ತೀರಿ, ಸಹಜವಾದ ಉಸಿರಾಟ ಚಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸ್ತೀರಿ. ಹಾಗೆ ನಿಮ್ಮ ಉಸಿರಾಟವನ್ನು ಕೂಡ ಶಾಂತಗೊಳಿಸ್ತೀರಿ. ಸಹಜವಾದ ಉಸಿರಾಟ ಇರಲಿ. ಈಗ 2 ಬಾರಿ ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್. ಹೊಟ್ಟೆ ಭಾಗ ಒಬ್ಬೊಂಗು ಉಸಿರು ತಗೋತೀರಿ, ಬ್ರೀದ್ ಔಟ್. ಪೂರ್ತಿಯಾಗಿ ಉಸಿರನ್ನು ಹೊರಗೆ ಹಾಕ್ತೀರಿ. ಸಹಜವಾದ ಉಸಿರಾಟ. ಕಣ್ಣುಗಳನ್ನು ತೆರಿತೀರಿ. ಸೊ ಮೊದಲ ಬದ್ಧ ಕೋನಾಸನ. ಸೊ ಅದಕ್ಕಾಗಿ 2 ಕಾಲುಗಳನ್ನ ಈ ರೀತಿ ತಗೋರಿ. ಸೊ ಪಾದಗಳು ಒಂದಕ್ಕೊಂದು ಟಚ್ ಆಗಿರಬೇಕು. ಸೊ ಹಿಂಗೆ ಮುಂದೆ ಹೋಗಿರ್ತಾವ್ರಿ, ಇವು ಸ್ವಲ್ಪ ನಿಮ್ಮ ಕಡೆ ಎಳ್ಕೊರಿ ಈ ರೀತಿ. ಸೊ ಬೆನ್ನು ಕತ್ತು ನೇರವಾಗಿರಲಿ. ಸೊ 2 ಕೈಗಳನ್ನು ಒಂದ್ರ ಮೇಲೆ ಈ ರೀತಿ ಇಟ್ಕೊಂಡು ಹೊಟ್ಟೆ ಭಾಗದ ಮೇಲೆ ಇಟ್ಕೊಂಡಿರ್ತೀರಿ. ಇಲ್ಲ ನಿಮ್ಮ ಗರ್ಭಕೋಶದ ಕಡೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ರಿ. ಎಲ್ಲ ಈಗ ಇದೇ ಸ್ಥಿತಿಯೊಳಗೆ ಒಂದು 10 ಬಾರಿ ಉಸಿರನ್ನು ತೆಗೆದುಕೊಳ್ಳೋದು, ಉಸಿರನ್ನು ಹೊರಗೆ ಹಾಕೋದು. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಇದೇ ರೀತಿ ಉಸಿರು ತಗೊಳ್ಳೋದು, ಉಸಿರು ಬಿಡೋದನ್ನು 10 ಬಾರಿ ಮಾಡ್ತೀರಿ. ನಂತರ ಕಣ್ಣುಗಳನ್ನು ತೆರಿತೀರಿ. 10 ಬಾರಿ ಆದಮೇಲೆ ಕಣ್ಣನ್ನು ತೆರೀರಿ. ಸೊ ಈ ಆಸನ ಮಾಡೋದ್ರಿಂದ ಸೊ ಇಲ್ಲೇನು ಪೆಲ್ವಿಕ್ ಭಾಗ ಐತಲ್ಲ, ಸೊ ಇದು ಓಪನ್ ಆಗ್ತೈತಿ. ಆಮೇಲೆ ಗ್ರೋಯಿನ್ ಏರಿಯಾ ಓಪನ್ ಆಗೈತ್ರಿ ಇಲ್ಲಿ. ಆಮೇಲೆ ಇಲ್ಲಿ ಏನು ಪೆಲ್ವಿಕ್ ಹೆಲ್ತ್ದ ಅಂಗಾಂಗಗಳದೆಲ್ಲ ಸ್ಟಿಮ್ಯುಲೇಟ್ ಆಗ್ತೈತಿ. ಆಮೇಲೆ ಒಂದು ಜೆಂಟಲ್ ಮಸಾಜ್ ಸಿಗ್ತಾವ್ರಿ ಅಂಗಾಂಗಗಳಿಗೆ. ಸೊ ನೆಕ್ಸ್ಟ್ ಸುಖಾಸನ ಸ್ಥಿತಿಗೆ ಬರ್ರಿ. ಆಮೇಲೆ ಸೈಡ್ ಹೊಳ್ಳಿ ಕೂತ್ಕೋತೀರಿ. 2 ಕಾಲುಗಳನ್ನ ಚಾಚ್ರಿ. ನೆಕ್ಸ್ಟ್ ಆಸನ ಪಶ್ಚಿಮೋತ್ತನಾಸನ. ಸೊ 2 ಕಾಲು ಚಾಚಿದ್ರಿ. ಸೊ ಚಾಚಿದ್ಮೇಲೆ 2 ಕೈಗಳು ನಿಮ್ಮ ಬಾಜುಕ್ಕಿರಲಿ, ಬೆನ್ನು ಕತ್ತು ನೇರವಾಗಿರಲಿ. ಆಮೇಲೆ ಏನು ಪಾದಗಳಿದಾವಲ್ಲ, ಸೊ ಪಾದಗಳ ಕಾಲುಗಳು ಸೊ ನಿಮ್ಮ ಕಡೆ ಬರಲಿ ಈ ರೀತಿ. ಸೊ ಎದುರಿಗೆ ನೋಡ್ತಿರ್ತೀರಿ. ಸೊ ಇಲ್ಲಿ ಉಸಿರು ತಗೋತಾ ಕೈಗಳನ್ನ ಮೇಲೆ ತಗೋರಿ. ಆಮೇಲೆ ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ. ಸೊ ಸೊಂಟ ಭಾಗದಿಂದ ಮುಂದೆ ಬಾಗ್ರಿ. ಸ್ವಲ್ಪ ಸಹಜವಾದ ಉಸಿರಾಟ ಇರಲಿ. ಸಹಜವಾದ ಉಸಿರಾಟದೊಂದಿಗೆ ಒಂದು 10 ಕೌಂಟ್. 1 2 3 4 5 6 7 8 9 10. ಮತ್ತೆ ಉಸಿರು ತಗೋತಾ 2 ಕೈಗಳ ಮೇಲೆ ಬರಲಿ. ಉಸಿರು ಬಿಡ್ತಾ ಕೈಗಳನ್ನು ಕೆಳಗೆ. ಪಶ್ಚಿಮೋತ್ತನಾಸನ. ಸೊ ಈ ಆಸನನ ಸೊ 3 ಬಾರಿ ಮಾಡ್ತೀರಿ. ಸೊ ಯಾವಾಗ ನೀವು ಬಾಗ್ತಿರಲ್ಲ, ಸೊ ಅವಾಗ ಅಲ್ಲೇ ಸಹಜವಾದ ಉಸಿರಾಟದೊಂದಿಗೆ ಒಂದು 10 ಕೌಂಟ್ ಇರಲಿ. ಸೊ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಬಾಗಿರಿ. ಈಗ ನೋಡ್ರಲ್ಲೇ ಉಸಿರು ತಗೋತಾ 2 ಕೈ ಮೇಲೆ ಹೋಗ್ತೈತಿ. ಆಮೇಲೆ ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ. ಸೊ ನಿಮಗೆ ಇಷ್ಟ ಭಾಗಕ್ಕೆ ಸಾಧ್ಯ ಆತಂತಂದ್ರೆ ಸೊ ಇಷ್ಟ ಬಾಗಿರ್ತೀರಿ. ಅಥವಾ ಇನ್ನೂ ಸ್ವಲ್ಪ ಮುಂದೆ ಬಾಗ್ಬೋದು ಅಂತಂದ್ರೆ ಸೊ ನಿಮಗೆ ಎಲ್ಲಿ ತನಕ ಸಾಧ್ಯ ಆಗೈತಲ್ಲ ಸೊ ಅಲ್ಲಿ ತನಕ ಬಾಗ್ರಿ. ಮತ್ತು ಕೈಯನ್ನು ಕಾಲ ಮೇಲೆ ಡ್ರಾಪ್ ಮಾಡ್ತೀರಿ.
ಅಥವಾ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ಸೊ ಎರಡು ರೀತಿ ಈ ಎರಡು ಬೆರಳನ್ನು ಈ ರೀತಿ ಮಾಡಿಕೊಂಡು ಸೊ ಹೆಬ್ಬೆರಳಿಗೆ ಈ ರೀತಿ ಲಾಕ್ ಮಾಡ್ಕೊರಿ, ಹೆಬ್ಬೆಟ್ಟಿಗೆ ಲಾಕ್ ಮಾಡ್ಕೊಂಡು ಕೂಡ ನೀವು ಇಲ್ಲಿ ತಲೆಯನ್ನು ಬಾಗಿಸ್ಬೋದು ರೀ ಈ ರೀತಿ. ಸೊ ಇಲ್ಲಿ ನೋಡ್ರಿ, ಸೊ ಈ ರೀತಿ ನಾವು ಕೈ ಮೇಲೆ ಮಾಡಿದ್ವಿ, ಸೊ ಮುಂದೆ ಬಾಗಿದ್ವಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಹೊಟ್ಟೆ ಭಾಗ ಮತ್ತು ತೊಡೆ ಭಾಗ ಎರಡು ಪ್ರೆಸ್ ಆಗೈತಿ. ಇಲ್ಲಿ ಹೊಟ್ಟೆ ಭಾಗಕ್ಕೆ ಸಂಕೋಚನ ಆಗೈತಿ. ಸೊ ಹಿಂಗೆ ಸಂಕೋಚನ ಆಗೋದ್ರಿಂದ ಇಲ್ಲೇ ಗರ್ಭಕೋಶಕ್ಕೆ ಬ್ಲಡ್ ಫ್ಲೋ ಆಕೈತ್ರಿ ಇಲ್ಲೇ. ಆಮೇಲೆ ಪೆಲ್ವಿಕ್ ಭಾಗದ ಎಲ್ಲ ಅಂಗಾಂಗಗಳು ಏನದಾವಲ್ಲ ಸೊ ಅಲ್ಲೊಂದು ಜಂಟಲ್ ಮಸಾಜ್ ಕೂಡ ಇಲ್ಲೇ ಸಿಗ್ತೈತಿ. ಆಮೇಲೆ ನಾವೇನು ಹಿಂಗೆ ಬಾಗಿರ್ತೀವಲ್ಲ ಸೊ ಇಲ್ಲೊಂದು ಸರೆಂಡರ್ ಭಾವನೆ ಬರ್ತೈತಿ ರೀ ನಮಗೆ. ಸರೆಂಡರ್ ಭಾವನೆಯೊಂದಿಗೆ ಪಶ್ಚಿಮೋತ್ತನಾಸನ ಮಾಡ್ತೇವಿ, ಸಹಜವಾದ ಉಸಿರಾಟದಲ್ಲಿರ್ತೇವಿ. ಸೊ ಇದನ್ನ 3 ಬಾರಿ ಮಾಡ್ರಿ. ಸೊ ನೆಕ್ಸ್ಟ್ ಆಸನ ಜಾನು ಶೀರ್ಷಾಸನ. ಸೊ ಅದಕ್ಕಾಗಿ ಮೊದಲು ಎಡಗಾಲನ್ನು ಫೋಲ್ಡ್ ಮಾಡ್ಕೊರಿ ಈ ರೀತಿ. ಸೊ ಇದನ್ನು ಫೋಲ್ಡ್ ಮಾಡ್ಕೊಂಡ್ಮೇಲೆ ಸೊ ಏನು ಪಾದ ಐತಲ್ಲ ಸೊ ಅದನ್ನು ಬಲ ತೊಡೆಗೆ ಟಚ್ ಮಾಡ್ಕೊರಿ ಇಲ್ಲಿ. ಸೊ ಅದ್ರ ಬಾಜು ಕರ ಇರಲಿ ಅಥವಾ ಅದಕ್ಕೆ ಟಚ್ ಕೂಡ ಮಾಡ್ಕೋಬೋದು. ಸೊ ಈ ಕಾಲ ಈ ರೀತಿ ಕೆಳಗೆ ಹೋಗಿರ್ತೈತಿ ಪಾದ. ಸೊ ಇದನ್ನು ನಾವು ಆ್ಯಕ್ಟಿವ್ ಮಾಡ್ಬೇಕ್ರಿ. ಸೊ ಈ ರೀತಿ ಇದ್ರೆ ಪ್ಯಾಸಿವ್ ಇರ್ತೈತಿ. ಸೊ ನಾವು ಇದನ್ನು ಆ್ಯಕ್ಟಿವ್ ಮಾಡ್ಕೋಬೇಕು. ಸೊ ಸೀದಾ ಇಟ್ಕೋಬೇಕು. ಸೊ ನಿಮ್ಮ ಕಡೆ ಎಳ್ಕೊರಿ ಪಾದನ. ಸೊ ಇಲ್ಲಿ ಕೂಡ ಬೆನ್ನು ಕತ್ತು ನೇರವಾಗಿರಲಿ, ಎದುರಿಗೆ ನೋಡ್ತಿರ್ತೀರಿ. ಇಲ್ಲಿ ಉಸಿರು ತಗೋತಾ ಎರಡು ಕೈ ಮೇಲೆ ಉಸಿರು ಬಿಡ್ತಾ ಸೊ ಮುಂದೆ ಬಾಗ್ತೀರಿ ಇಲ್ಲಿ. ಸ್ವಲ್ಪ ಬಾಗಿದ ಮೇಲೆ ಸಹಜವಾದ ಉಸಿರಾಟ ಇರಲಿ, ಉಸಿರು ಗಟ್ಟಿ ಹಿಡಿಯಕ್ಕೆ ಹೋಗ್ಬೇಡ್ರಿ. ಸಹಜವಾದ ಉಸಿರಾಟದೊಂದಿಗೆ ಇಲ್ಲಿ ಕೂಡ ಒಂದು 10 ಕೌಂಟ್ ಮಾಡ್ತೀರಿ. 1 2 3 4 5 6 7 8 9 10. ಮತ್ತೆ ಉಸಿರು ತಗೋತಾ ಮೇಲೆ ಬರ್ತೀರಿ, ಎರಡು ಕೈಗಳನ್ನು ಮೇಲೆ ತಗೋತೀರಿ, ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿಳಿಸ್ತೀರಿ. ಸೊ ಇದು ಕೂಡ ಈ ಆಸನನ 3 ಬಾರಿ ಮಾಡ್ರಿ. ಸೊ ಆಮೇಲೆ ಒಂದು ಕಾಲಿಂದ ಏನು ಮಾಡಿದ್ರಿ ಸೊ ನೆಕ್ಸ್ಟ್ ಈ ಕಾಲಿಂದ ಕೂಡ ಮಾಡ್ಬೇಕ್ರಿ. ಕಾಲು ಸೀದಾ ಇರ್ತೈತಿ, ಬೆನ್ನು ಕತ್ತು ನೇರವಾಗಿರ್ತೈತಿ. ಉಸಿರು ತಗೋತಾ ಎರಡು ಕೈ ಮೇಲೆ ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ. ಸೊ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮುಂದೆ ಬಾಗ್ರಿ. ಸೊ ಈ ರೀತಿ ಹೋಗಿರ್ತೀರಿ. ಸೊ ಇಲ್ಲಿ ತನಕ ಸಾಧ್ಯ ಆತಂತಂದ್ರೆ ಕೈ ಡ್ರಾಪ್ ಮಾಡಿರಿ, ತಲೆ ಕೆಳಗೆ ಹಾಕ್ರಿ. ಸೊ ದಿನ ಪ್ರಾಕ್ಟೀಸ್ ಮಾಡ್ಕೊಂತ ಹೋದಂಗೆ ಸೊ ಇನ್ನೂ ನೀವು ಬಾಗ್ತಾ ಹೋಗ್ತೀರಿ. ಇದನ್ನು ಕೂಡ 3 ಬಾರಿ ಮಾಡ್ತೀರಿ. ಸೊ ಇದಾದ್ಮೇಲೆ ಎರಡು ಕಾಲುಗಳನ್ನು ಚಾಚ್ತೀರಿ. ಸೊ ಲಾಸ್ಟ್ ಒನ್ ಆಸನ ಚೈಲ್ಡ್ ಪೋಸ್ಚರ್, ಬಾಲಾಸನ. ಸೊ ಅದಕ್ಕಾಗಿ ವಜ್ರಾಸನ ಸ್ಥಿತಿ ಒಳಗೆ ಕೂತ್ಕೋರಿ. ಸೊ ಎರಡು ಕೈಗಳು ನಿಮ್ಮ ತೊಡೆ ಮೇಲೆ ಇರಲಿ, ಎದುರಿಗೆ ನೋಡ್ತಿರ್ತೀರಿ. ಸೊ ನೆಕ್ಸ್ಟ್ ಇಲ್ಲೇ ಎರಡೂ ಕೈಗಳನ್ನು ಈ ರೀತಿ ತೊಗೊಂಬರ್ತೀರಿ. ಇಲ್ಲೇ ಎರಡೂ ಕೈಗಳು ನಿಮ್ಮ ತೊಡೆ ಮೇಲೆ ಇರಲಿ, ಎದುರಿಗೆ ನೋಡ್ತಿರ್ತೀರಿ. ಮೊದಲು ಉಸಿರು ತಗೋರಿ, ಉಸಿರು ಬಿಡ್ತಾ ಮುಂದೆ ಬಾಕೊಂತ ಹೋಗ್ತೀರಿ. ಆಮೇಲೆ ಎರಡೂ ಕೈಗಳನ್ನು ಈ ರೀತಿ ತೊಗೊಂಡು ಇಲ್ಲೇ ಡ್ರಾಪ್ ಮಾಡ್ತೀರಿ ಕೈಯನ್ನು. ಸಹಜವಾದ ಉಸಿರಾಟ ಇರಲಿ. ಸೊ ಇಲ್ಲಿ ಕೂಡ ಒಂದು 10 ಕೌಂಟ್ ಮಾಡ್ಕೊರಿ. 1 2 3 4 5 6 7 8 9 10. ಮತ್ತೆ ಉಸಿರು ತಗೋತಾ ಮ್ಯಾಲೆ ಬರ್ತೀರಿ. ಉಸಿರು ತಗೋತಾ ಮ್ಯಾಲೆ ಬಂದು ಆಮೇಲೆ ಉಸಿರನ್ನು ಹೊರಗೆ ಹಾಕ್ತೀರಿ. ಸೊ ಈ ಆಸನ ಈ ರೀತಿ ನೀವು ಬಗ್ಗಿರೋದ್ರಿಂದ ಸೊ ಇಲ್ಲೇ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಕೈತಿ. ಸೊ ಈ ರೀತಿ ಇಟ್ಕೊಂಡಿರ್ತೀರಿ. ಸೊ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಕೈತಿ. ಸೊ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಆತಂತಂದ್ರೆ ಸೊ ಬ್ರೈನ್ ರಿಲ್ಯಾಕ್ಸ್ ಆಗ್ತೈತಿ ಮತ್ತು ಸ್ಟ್ರೆಸ್ ಕಡಿಮೆ ಆಗ್ತೈತಿ. ಸೊ ಸ್ಟ್ರೆಸ್ ಇರೋದ್ರಿಂದ ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ತೈತಿ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಸೊ ಎಲ್ಲ ತೊಂದರೆಗಳು ನಮಗೆ ಬಂದಿರ್ತಾವೆ. ಸೊ ಅದಕ್ಕಾಗಿ ಈ ಆಸನ ಮಾಡೋದ್ರಿಂದ ಬ್ರೈನ್ ರಿಲ್ಯಾಕ್ಸ್ ಆಕೈತಿ, ಸ್ಟ್ರೆಸ್ ಕೂಡ ಕಡಿಮೆ ಆಗ್ತೈತಿ ರೀ. ಅಕಸ್ಮಾತ್ ನಿಮಗೆ ಇನ್ನು ಇಷ್ಟು ಭಾಗಕ್ಕೆ ಆಗಲಿಲ್ಲಪ್ಪ ಅಂತಂದ್ರೆ ಸೊ ಇಷ್ಟ ಬಾಗಿರಿ. ಸೊ ಅವಾಗ ಏನು ಮಾಡ್ತೀರಿ ಅಂತಂದ್ರೆ ಸೊ ಎರಡೂ ಕೈಗಳನ್ನು ಈ ರೀತಿ ಮುಷ್ಟಿ ಮಾಡ್ಕೊರಿ. ಮುಷ್ಟಿ ಮಾಡ್ಕೊಂಡು ಈ ರೀತಿ ಇಟ್ಕೊಂಡು ಸೊ ಇಲ್ಲೇ ನಿಮ್ಮ ಹಣೆನ ಸೊ ಇಲ್ಲಿ ಕೈಗೆ ಡ್ರಾಪ್ ಮಾಡ್ತೀರಿ ಈ ರೀತಿ. ಸೊ ಈ ರೀತಿ ಕೂಡ ನೀವು ಮಾಡ್ಬೋದ್ರಿ. ಸೊ ಮುಂದೆ ಭಾಗಕ್ಕೆ ಆಗಂಗಿಲ್ಲಪ್ಪ, ಹಣೆ ಹತ್ತಂಗಿಲ್ಲಪ್ಪ ಅಂತಂದ್ರೆ ಸೊ ಈ ರೀತಿ ಕೂಡ ಇಟ್ಕೊಂಡು ಮಾಡ್ಬೋದ್ರಿ ನೀವು. ಸೊ ಇಲ್ಲಿ ಕೂಡ ಒಂದು 10 ಕೌಂಟ್ ಮಾಡ್ರಿ ಮತ್ತು 3 ಬಾಡ್ರಿ. ಇಲ್ಲಿ ಕೂಡ 10 ಕೌಂಟ್ ಮಾಡ್ರಿ ಮತ್ತು 3 ಬಾರಿ ಆಸನನ ಮಾಡ್ರಿ.
ಸೊ ಈ ಎಲ್ಲ ಆಸನಗಳು ನಿಮ್ಮ ಪೆಲ್ವಿಕ್ ಹೆಲ್ತ್ಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾವ್ರಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.